ಎಲ್ಲೂ ಹೆಗಲಿಗೆ ಹೆಗಲು ಕೊಟ್ಟು ನಿಂತರು. ಸ್ನೇಹಿತರೆ, ದಯವಿಟ್ಟು ಗಮನವಿಟ್ಟು ಕೇಳಿ. ಇಂದು ಅವರ ಜನ್ಮದಿನ. ದಲಿತ ಸಂಘಟನೆಗಳ ಇಂದಿನ ಸ್ಥಿತಿ ಮತ್ತು ಪ್ರಧಾನ ವಾಹಿನಿಯ ರಾಜಕಾರಣದ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಎರಡು ಪ್ರಮುಖ ಜಾಗೃತ ಕರೆನುಡಿಗಳನ್ನ ನಾವು ಮುಖಾಮುಖಿ ಮಾಡಲೇಬೇಕಿದೆ. ಅವರು ಆರಂಭದಲ್ಲಿ ಒಂದು ಮಾತು ಹೇಳಿದ್ದರು. ದಲಿತರ ಗುಡಿಸಲಿನಲ್ಲಿ ಹೋರಾಟದ ಹಣತೆಯನ್ನು ಹಚ್ಚಿದ್ದೇನೆ, ಅದನ್ನು ಆರದಂತೆ ಕಾಪಾಡಿಕೊಳ್ಳಿ. ಮತ್ತು ತಮ್ಮ ಹೋರಾಟದ ಮುಂದಿನ ಘಟ್ಟದಲ್ಲಿ ದಲಿತ ಬಹುಜನ ಸಮಾಜಕ್ಕೆ ಸ್ಪಷ್ಟ ದಿಕ್ಕು ತೋರಿಸುತ್ತಾ ಅವರು ಹೇಳಿದ್ದು, ನನ್ನ ಧರ್ಮ ಬೌದ್ಧ ಧರ್ಮ, ನನ್ನ ವಾದ ಅಂಬೇಡ್ಕರ್ ವಾದ, ನನ್ನ ಪಕ್ಷ ಬಹುಜನ ಸಮಾಜ ಪಕ್ಷ, ನನ್ನ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್, ನನ್ನ ಸಮಾಜ ಬಹುಜನ ಸಮಾಜ. ಪ್ರಜ್ಞಾವಂತ ಯುವಕರೇ, ಇಲ್ಲಿ ಒಮ್ಮೆ ಅಂತರಾವಲೋಕನ ಮಾಡಿಕೊಳ್ಳಿ. ಸಾಮಾನ್ಯವಾಗಿ ಕಾಂಗ್ರೆಸ್, ಬಿಜೆಪಿ ಮತ್ತು ಇನ್ನಿತರ ಮನುವಾದಿ ರಾಜಕೀಯ ಪಕ್ಷಗಳಲ್ಲಿರುವವರು, ಆ ಪಕ್ಷದ ಪರವಾಗಿರುವ ದಲಿತ ಸಂಘಟನೆಗಳವರು ಇನ್ನೂ ಹಿಂದೂ ಧರ್ಮ ಅಂದ್ರೆ ಅರ್ಥಾತ್ ಬ್ರಾಹ್ಮಣ ಧರ್ಮದ ಇಕ್ಕಲದ ತೆಕ್ಕೆಗಳಲ್ಲೇ ಇರುವವರು, ಕೇವಲ ಉಪಜಾತಿ ಒಳಜಾತಿ ಎಂಬ ರೋಗಗ್ರಸ್ತ ಮನಸ್ಥಿತಿಯಿಂದ ಕಚ್ಚಾಡುವವರು ಯಾವಾಗಲೂ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟದ ಹಣತೆಯ ಕೇವಲ ಮೊದಲ ನುಡಿಯನ್ನು ಮಾತ್ರ ಭಾವುಕರಾಗಿ ಹಂಚಿಕೊಳ್ಳುತ್ತಾರೆ. ಆದರೆ ಅವರ ಎರಡನೆಯ ನುಡಿಯನ್ನು ಹಂಚಿಕೊಳ್ಳಲು ಇವರು ಹಿಂಜರಿಯುತ್ತಾರೆ, ಭಯಪಡುತ್ತಾರೆ, ಜಾಣ ಕುರುಡರಾಗುತ್ತಾರೆ. ಯಾಕೆ ಗೊತ್ತೇ? ಯಾಕೆಂದ್ರೆ ಎರಡನೆಯ ನುಡಿಯಲ್ಲಿ ಕೃಷ್ಣಪ್ಪನವರ ರಾಜಕೀಯ, ಧಾರ್ಮಿಕ ಮತ್ತು ಸಾಮಾಜಿಕ ಸಿದ್ಧಾಂತಗಳ ಸ್ಪಷ್ಟತೆ ಇದೆ. ಆ ವಾದ ಈ ವಾದಗಳಲ್ಲಿ ಪಲ್ಟಿ ಹೊಡೆಯುತ್ತಿರುವವರಿಗೆ ಕೃಷ್ಣಪ್ಪನವರ ಅಂಬೇಡ್ಕರ್ ವಾದ ನುಂಗಲಾರದ ತುತ್ತು. ಕೇವಲ ಬೀದಿ ಹೋರಾಟಗಳಲ್ಲಿ ಎಲ್ಲದಕ್ಕೂ ಪರಿಹಾರ ಹುಡುಕುವವರಿಗೆ ರಾಜಕೀಯ ಅಧಿಕಾರ ಹಿಡಿಯಲು ಅವರು ಸ್ಥಾಪಿಸಿದ ಬಹುಜನ ಸಮಾಜ ಪಕ್ಷ ಬಿಎಸ್ಪಿಯ ಉಲ್ಲೇಖ ಕಂಟಕವಾಗಿ ಕಾಣುತ್ತದೆ. ಮೌಢ್ಯಗಳಲ್ಲೇ ಬದುಕುತ್ತಿರುವವರಿಗೆ ಅವರು ಆಯ್ಕೆ ಮಾಡಿಕೊಂಡ ಬೌದ್ಧ ಧರ್ಮದ ಹಾದಿ ಅಪಾಯಕಾರಿಯಾಗಿ ಕಾಣುತ್ತಿದೆ. ಶೋಷಿತ ದಲಿತ ಬಹುಜನ ಸಮಾಜಕ್ಕೊಂದು ಸ್ಪಷ್ಟ ದಿಟ್ಟ ವಿಮೋಚನೆಯ ದಾರಿ ತೋರಿಸಬಲ್ಲ, ಸರ್ವ ಸಮಸ್ಯೆಗಳಿಗೂ ಪರಿಹಾರ ನೀಡಬಲ್ಲ ಶಕ್ತಿ ಇರುವುದು ಕೃಷ್ಣಪ್ಪನವರ ಎರಡನೆಯ ವಾಕ್ಯದಲ್ಲಿ. ಪ್ರಭುತ್ವದ ಮೌನ ಸಮ್ಮತಿಯಿಂದ ನಡೆಯುವ ದೌರ್ಜನ್ಯಗಳನ್ನು ತಡೆಯಲು ದಲಿತರೇ ರಾಜ್ಯದ ಆಡಳಿತ ಯಂತ್ರವನ್ನ ನಿಯಂತ್ರಿಸಬೇಕು ಎಂದು ನಂಬಿದ್ದ ಕೃಷ್ಣಪ್ಪ 1994ರಲ್ಲಿ ಮಾನ್ಯವರ್ ಕಾಂಶಿರಾಮ್ ಅವರೊಂದಿಗೆ ಕೈಜೋಡಿಸಿ ಬಿಎಸ್ಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದರು. ಈ ಸತ್ಯವನ್ನ ಮುಚ್ಚಿಟ್ಟು ಕೃಷ್ಣಪ್ಪನವರನ್ನ ಕೇವಲ ಹೋರಾಟಗಾರರ ಚೌಕಟ್ಟಿಗೆ ಮಾತ್ರ ಸೀಮಿತಗೊಳಿಸುವ ಹುನ್ನಾರ ನಿರಂತರವಾಗಿ ನಡೆಯುತ್ತಿದೆ. ದಮನಿತರ ಆಶಾಕಿರಣವಾಗಿದ್ದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ತಮ್ಮ 58ನೇ ವಯಸ್ಸಿನಲ್ಲಿ 1997ರ ಏಪ್ರಿಲ್ 30ರಂದು, ಕೆಲವು ದಾಖಲೆಗಳ ಪ್ರಕಾರ ಜೂನ್ 1ರಂದು ಧಾರವಾಡ ಜಿಲ್ಲೆಯ ಗದಗದಲ್ಲಿ ತೀವ್ರ ಹೃದಯಾಘಾತದಿಂದ ನಿಧನರಾದರು. ಸ್ನೇಹಿತರೆ, ಇಡೀ ರಾಜ್ಯದ ಲಕ್ಷಾಂತರ ಬಡವರಿಗೆ ಬಗರು ಹುಕ್ಕು ಮಡಿ ಭೂಮಿ ಒದಗಿಸಿಕೊಟ್ಟ 30 ವರ್ಷ ಪ್ರಾಧ್ಯಾಪಕರಾಗಿದ್ದ ಆ ಮಹಾನ್ ನಾಯಕ ಮೃತಪಟ್ಟಾಗ ಅವರ ದೇಹವನ್ನು ಮಣ್ಣು ಮಾಡಲು ಸ್ವಂತದೊಂದು ತುಂಡು ಭೂಮಿಯೂ ಇರಲಿಲ್ಲ. ಅಂತಿಮವಾಗಿ ಬೇರೊಬ್ಬರ ತೋಟದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಇದು ಅವರ ಅಪ್ರತಿಮ ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥತೆಗೆ ಸಾಕ್ಷಿ. ಅವರ ಮರಣದ ನಂತರ ದಲಿತ ಸಂಘರ್ಷ ಸಮಿತಿ ವೈಯಕ್ತಿಕ ಮತ್ತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದ ಹರಿದು ಹಂಚಿಹೋಯಿತು ಎಂಬುದು ಚರಿತ್ರೆಯ ದುರಂತ. ಆದರೆ ಇಂದಿಗೂ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿಗಾಗಿ ಬೀದಿಗಿಳಿದಿರುವ ದಲಿತ ಯುವಕರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರೇ ಪ್ರೇರಣೆ. ಹರಿಹರದ ಹನಗವಾಡಿಯಲ್ಲಿ ಕುಸಿದು ಬಿದ್ದಿರುವ ಅವರ ಮನೆ ಇಂದು ಸ್ಮಾರಕವಾಗಲು ಕಾಯುತ್ತಿದೆ. ದಾವಣಗೆರೆ ವಿವಿಯಲ್ಲಿ ಅವರ ಹೆಸರಿನ ಅಧ್ಯಯನ ಪೀಠ ಮತ್ತು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಬೇಕು ಎಂಬುದು ಇಂದಿನ ಯುವ ಜನತೆಯ ಗಟ್ಟಿ ಧ್ವನಿಯಾಗಿದೆ. ಅವರು ಹಚ್ಚಿದ ಹೋರಾಟದ ಹಣತೆ ಇಂದಿಗೂ ಉರಿಯುತ್ತಿದೆ. ಆದರೆ ಆ ಹಣತೆಯ ಬೆಳಕಿನಲ್ಲಿ ನಾವು ಯಾವ ಹಾದಿಯಲ್ಲಿ ನಡೆಯಬೇಕು ಎಂಬುದನ್ನ ಅವರ ಎರಡನೆಯ ನುಡಿ ಸ್ಪಷ್ಟಪಡಿಸಿದೆ. ಈ ವಾಸ್ತವವನ್ನ ಅರಿತುಕೊಳ್ಳುವುದೇ ನಾವು ಅವರಿಗೆ ನೀಡುವ ನಿಜವಾದ ಗೌರವವಾಗಿದೆ. ಧೈರ್ಯವಂತರು ಮತ್ತು ಸ್ವಾಭಿಮಾನಿಗಳು ಈ ಸತ್ಯವನ್ನ ಒಪ್ಪಿಕೊಳ್ಳುತ್ತಾರೆ. ಈ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದು ನಮ್ಮ ಚರಿತ್ರೆ, ಇದನ್ನು ನಾವೇ ಉಳಿಸಿಕೊಳ್ಳಬೇಕು. ಧನ್ಯವಾದಗಳು. ಜೈ ಭೀಮ್.